ಈ ಬಾರಿಯ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗಳಿಂದ ತುಂಬಿತ್ತು. ಅಲ್ಲದೆ ಈ ಬಾರಿಯ ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡೋದ್ರಲ್ಲಿ ಎತ್ತಿದ ಕೈ ಎನಿಸಿಕೊಂಡಿದ್ರು. ಬಿಗ್ ಬಾಸ್ನಲ್ಲಿರುವ ಸ್ಪರ್ಧಿಗಳು ಕಿತ್ತಾಡೋದ್ರಲ್ಲಂತೂ ಯಾವಾಗಲೂ ಸೈ. ಒಂದಲ್ಲ ಒಂದು ವಿಷಯಕ್ಕೆ ಜಗಳ ಆಡ್ತಾನೆ ಇರ್ತಾರೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಕಿತ್ತಾಡಿಕೊಂಡು ಬಡ್ದಾಡ್ಕೊಂಡು ವೈರತ್ವದ ಬಾವುಟ ಹಾರಿಸಿದವರೆಲ್ಲ ಮನೆಯಾಚೆ ಬಂದ ನಂತರ ಆರಾಮಾಗಿ ಇದ್ದಾರೆ. ಮನೆಯಲ್ಲಿ ನಡೆದ ಘಟನಾವಳಿಗಳನ್ನು ಮರೆತು ದಿನಂಪ್ರತಿ ಭೇಟಿಯಾಗ್ತಿದ್ದಾರೆ. ನೆನಪಿಗೆ ಇರಲಿ ಎಂದು ಫೋಟೋಗಳನ್ನು ಸಹ ತೆಗೆಸಿಕೊಳ್ತಿದ್ದಾರೆ. ಹೌದು, ಕೆಲವರಲ್ಲಿ ಇನ್ನೂ ಅಸಮಾಧಾನ ಇದೆ, ಅಸಹನೆ ಇದೆ, ಸಿಟ್ಟಿದೆ. ಆದರೆ ಅದರಿಂದ ಯಾವ ಪ್ರಯೋಜನವೂ ಆಗಲ್ಲ. ಯಾರಿಂದಾನೂ ಯಾರ ಅವಕಾಶ ಕಿತ್ತುಕೊಡಲು ಸಾಧ್ಯ ಇಲ್ಲ ಎಂದು ಅರಿತು ಅದೆಲ್ಲವನ್ನ ಪಕ್ಕಕ್ಕೆ ಇಟ್ಟು ಕೆಲವರು ನಿರಂತರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಜೊತೆಯಾಗಿ ತೆಗೆಸಿಕೊಂಡ ಫೋಟೋಗಳನ್ನು ಹಂಚಿಕೊಳ್ತಿದ್ದಾರೆ. ಆದರೆ ಇದಕ್ಕೆ ತದ್ವಿರುದ್ಧ ಎಂಬಂತೆ ಬಿಗ್ ಬಾಸ್ ಮನೆಯಲ್ಲಿದ್ದ ಸ್ಪರ್ಧಿಗಳ ಅಭಿಮಾನಿಗಳು ಮಾತ್ರ ಇವತ್ತಿಗೂ ಕೂಡ ಕೆಸರೆರಚಾಟದ ಕಾರ್ಯಕ್ರಮ ಮುಂದುವರೆಸಿದ್ದಾರೆ. ಅಭಿಮಾನದ ಪ್ರದರ್ಶನ ಮಾಡುವ ಉದ್ವೇಗದ ಬಿಗ್ ಬಾಸ್ ಮನೆಯಲ್ಲಿದ್ದ ಬೇರೆಯವರ ಕಾಲನ್ನೆಳೆದಿದ್ದಾರೆ. ಕೆಟ್ಟ ಕೊಳಕಾಗಿ ತಮ್ಮ ಅಭಿಪ್ರಾಯವನ್ನ ಸಾಮಾಜಿಕ ಜಾಲತಾಣದ ಮೂಲಕ ವ್ಯಕ್ತಪಡಿಸುತ್ತಿದ್ದಾರೆ. ಇವರೆಲ್ಲರ ಮೇಲೆ ಈಗ ಬಿಗ್ ಬಾಸ್ ತನಿಷಾ ಬೆಂಕಿಯುಂಡೆ ಉಗುಳಿದ್ದಾರೆ. ಹುಷಾರ್ ಎಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಇತ್ತೀಚೆಗೆ ತನಿಷಾ ಹಾಗೂ ವಿನ್ನರ್ ಕಾರ್ತಿಕ್ ಜೊತೆ ಅಭಿಮಾನಿಗಳಿಗಾಗಿ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆದರೆ ವಿಪರ್ಯಾಸ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಇವರಿಬ್ಬರಿಗಿಂತ ಹೆಚ್ಚು ಚರ್ಚೆ ನಡೆದಿದ್ದು ಬೇರೆ ಬೇರೆ ಸ್ಪರ್ಧಿಗಳ ಬಗ್ಗೆಯೇ. ಈ ಕಾರಣಕ್ಕೆ ಸಾಮಾಜಿಕ ಜಾಲತಾಣದಲ್ಲಿಯೇ ಕೆಂಡಾಮಂಡಲವಾದ ತನಿಷಾ ಹಾಗೂ ಕಾರ್ತಿಕ್ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮ ನಡುವೆ ತಂದಿಡೋ ಕಾರ್ಯಕ್ರಮವನ್ನ ಯಾರಾದರೂ ಹಮ್ಮಿಕೊಂಡಿದ್ದರೆ ಯಾರನ್ನೂ ನಾವು ಬಿಡುವ ಮಾತಿಲ್ಲ ಅಂದಿದ್ದಾರೆ. ಇದೇ ಸಂವಾದದಲ್ಲಿ ಕೆರಳಿ ಕೆಂಡವಾದ ತನಿಷಾ ನಿಜವಾಗಿಯೂ ನನಗೆ ಗನ್ನಲ್ಲಿ ಶೂಟ್ ಮಾಡಲು ಬರುತ್ತೆ ಎಂದು ಕೂಡ ಹೇಳಿದ್ದಾರೆ. ತನಿಷಾ ಹೇಳಿದ ಈ ಮಾತನ್ನ ನೀವು ಹೇಗೆ ಅರ್ಥೈಸಿಕೊಳ್ತೀರಾ ಅನ್ನುವುದು ನಿಮಗೆ ಬಿಟ್ಟಿದ್ದಾದರೂ ಸದ್ಯಕ್ಕೆ ತನಿಷಾ ಅವರ ಈ ಮಾತಿನ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಚರ್ಚೆಗೀಡಾಗ್ತಿದೆ. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿ ನೋಡಿಕೊಂಡಂತೆ. ಸಂಗೀತ ಅವರ ಅಭಿಮಾನಿಗಳು ತನಿಷಾ ಹೇಳಿದ ಈ ಮಾತು ನಮಗೆ ಎಂದು ಭಾವಿಸಿದ್ದಾರೆ. ತನಿಷಾ ಅವರಿಗೆ ಮರಳಿ ಪ್ರತ್ಯುತ್ತರ ಕೊಡುವ ಪ್ರಯತ್ನವನ್ನೂ ಮಾಡ್ತಿದ್ದಾರೆ. ಒಂದಷ್ಟು ನನಗ್ ಬಂದಿರೋಂಥದ್ದು ಕೆಲವೊಂದು ನಾನು ನೋಡಿದೀನಿ. ಸೊ ಹುಡ್ಕೊಂಡೋಗಿ ತನಿಷಾ ಪಿನ್ 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 ಅಂತ ಒಂದಷ್ಟು ಬರ್ತಾ ಇದೆ. ಒಂಚೂರು ಹೇಳ್ತೇನೆ. ಪಿನ್ ಅಲ್ಲ, ಗನ್ನು ಅಂತ ಹೇಳು. ನನ್ ಬಗ್ಗೆ ಮಾತಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ ಅಂತ ಹೇಳು. ತಲೆ ಕೆಡ್ಸ್ಕೊಬೇಡ. ಮಾತಾಡ್ತಿರ್ತಾರೆ. ಇಲ್ಲಿ ಕಮೆಂಟ್ ಅಲ್ಲೂ ಒಂದೆರಡು ಬಂತು, ಅದಕ್ಕೆ ನೆನಪಾಯ್ತಿಲ್ಲ. ಅಂದ್ರೆ ನೆನಪಾಗ್ತಿರ್ಲಿಲ್ಲ ನನಗೆ. ಗನ್ನು ನಾನ್ ಪಿನ್ ಎಲ್ಲ ಬರೀ ಚುಚ್ಚುತ್ತ ಅಷ್ಟೇ. ಗನ್ನು ಶೂಟ್ ಮಾಡ್ಬಿಡ್ತೀನಿ ಅಂತ ಹೇಳು ಮಚ್ಚ. ಹಂಗೆಲ್ಲ ಪಿನ್ ಇಡೋ ಬದಲು ಶೂಟ್ ಮಾಡೋದೇ ವಾಸಿ ಅಲ್ಲ ಮಚ್ಚ. ಅಷ್ಟೇ, ಜಾಸ್ತಿ ಮಾತಾಡ. ಸೊ ನಮ್ಮನ್ನ ನೋಡ್ತಾ ಇರೋಂತ ಒಂದಷ್ಟು ಜನರಿಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತಾ ಇದೀನಿ. ಸೋ ಕಾಲ್ಡ್ ಪಿನ್ ಅಂತ ಏನ್ ಮೆಸೇಜ್ ಮಾಡ್ತಿದಿರೋ ಅಥವಾ ನನಗೆ ಟ್ಯಾಗ್ ಮಾಡೋ ಪ್ರಯತ್ನ ಪಡ್ತಿರೋ ಅವ್ರೆಲ್ರಿಗೂ ಡೈರೆಕ್ಟ್ ಶೂಟ್ ಮಾಡೋದಕ್ಕೆ